ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ. ನಾನು ಪಾರ್ವತಿ ಎಸ್ ಕಂಬಳಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು. ಇವತ್ತು ಬಿಜೆಪಿ ಭಾಳಷ್ಟು ಜೋಶಿ ಅವರ ಮುನ್ನಡೆ ಅನುಸಾರ ಏನು ಹೇಳ್ತೀರಿ ಸರ್ ಅದ್ರ ಬಗ್ಗೆ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಆನಂತರ ಸಾಮಾನ್ಯ ಜೋಶಿಯವರ ಏನು ಧಾರವಾಡ ಕೈಗೊಂಡಿರುವ ಅಭಿವೃದ್ಧಿ ಕೆಲಸಗಳು ಮತ್ತು ಬಿಜೆಪಿ ಕಾರ್ಯಕರ್ತರ ಅವಿರತ ಪ್ರಯತ್ನ ಸಾಮಾನ್ಯ ಪ್ರಹ್ಲಾದ್ ಜೋಶಿ ಅವರು 5ನೇ ಬಾರಿ ಲೋಕಸಭೆ ಪ್ರವೇಶ ಮಾಡಲು ಕಾರಣವಾಗಿದೆ. ಜೋಶಿ ಅವ್ರ ಬಗ್ಗೆ ಏನು ಉಳಿದಿಲ್ಲ. ಮಾನ್ಯ ಪ್ರಧಾನಮಂತ್ರಿ ಸಾಹೇಬರ ಒಂದು ನೇತೃತ್ವದಲ್ಲಿ ನಮ್ಮ ಧಾರವಾಡ ವಿಧಾನಸಭಾ ಕ್ಷೇತ್ರವನ್ನು 5ನೇ ಬಾರಿ ಸೋಲು ಕಾಣದೆ ಗೆದ್ದು ನೆರೆದಂಥ ಮಾನ್ಯ ಜೋಶಿ ಸಾಹೇಬರಿಗೆ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿಯೂ ಕೂಡ ಮಾನ್ಯ ಜೋಶಿಯವರು ಗೆಲ್ಲಬೇಕಂತಕ್ಕಂಥ ಮನೋಭಾವನವನ್ನು ಇಟ್ಕೊಂಡು ಮುಂದೆ ಬರ್ತಕ್ಕಂಥ ದಿನಗಳದಾಗ ಈಗೇನು ಹಿಂದೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಯಾರ ಜೋಶಿಯವರು, ಅದಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿಗಳನ್ನು ಮಾಡಿ ಸೋಲನ್ನೇ ಕಾಣಬಾರ್ದು ಅಂತಕ್ಕಂಥ ಭಾವನೆ ನಮ್ಮೆಲ್ಲರದ್ದು ಇರುತ್ತದೆ. ಕಲಘಟಗಿ ತಾಲೂಕಿನಿಂದ ಅನೇಕ ಮತಗಳಿಂದ ನಮ್ಮ ಜೋಶಿ ಸಾಹೇಬ್ರನ್ನ ಗೆಲ್ಲಿಸಿದ್ದಕ್ಕಾಗಿ ನಮ್ಮ ಕಲಘಟಗಿ ಮತಕ್ಷೇತ್ರದ ಎಲ್ಲ ಮತದಾರ ಪ್ರಭುಗಳಿಗೆ ಅಖಂಡವಾದಂಥ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮೋದಿಜಿಯವರು ಮಾಡಿದಂಥ ಒಂದು ಸಾಧನೆ ಹಾಗೂ ನಮ್ಮ ಧಾರವಾಡ ಕ್ಷೇತ್ರದ ಸಂಬಂಧ ಜೋಶಿಯವರು ಮಾಡಿದಂಥ ಒಂದು ಸಾಧನೆ ಇವೆಲ್ಲವೂ ಕಂಡು ಈ ನಮ್ಮ ಒಳ್ಳೆಯ ರೀತಿಯಲ್ಲಿ ಅವರು ಆಶೀರ್ವಾದ ಮಾಡಿದ್ದಾರೆ. ಮತ್ತು ಮುಂದಾದರೂ ಕೂಡ ಈ ಒಂದು ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಭಾರತ ದೇಶದಲ್ಲಿ ಅತ್ಯಂತವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ ಒಂದು ಆಶಾಭಾವನೆ ನಮ್ಮಲ್ಲಿದೆ. ಆ ಒಂದು ಆಶಾಭಾವನೆಗೆ ಅವರು ಸ್ಪಂದಿಸ್ತಾರೆ ಅನ್ನೋದು ನಮ್ಮ ಭಾವನೆ ಇದೆ. ಧನ್ಯವಾದ. ಜೋಶಿಯವರ ಅಭಿವೃದ್ಧಿ ಕೆಲಸ ನೋಡಿ ಜಿಲ್ಲಾದ ಎಲ್ಲ ಮುಖಂಡರು ಕಾರ್ಯಕರ್ತರು ಮತ್ತೊಮ್ಮೆ ಆಶಿಸಿದ್ದಕ್ಕಾಗಿ ಅವರಿಗೆ ತುಂಬ ಧನ್ಯವಾದಗಳು. ಸಾಕಷ್ಟು ಮಾಡಿದ್ದಾರೆ. ಸೋಲಿಲ್ಲದ ಸರ್ದಾರಿಯನ್ನು ಖ್ಯಾತಿ ಪಡೆದಿದ್ದಾರೆ. ಅವರು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಜೋಶಿ ಸಾಹೇಬರಿಗೆ ಜೈವಾಗಲಿ. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ನೀಡಿ ನಮ್ಮ ಧಾರವಾಡ ಒಳ್ಳೆಯ ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ನಾಯಕ ಸರಿ, ನಮ್ಮ ದೇಶ ಸರಿ ಇರ್ತೈತಿ. ನಮ್ಮ ದೇಶ ಸರಿ ಇದ್ರೆ ಒಕ್ಕಟ್ಟು ನಮ್ಮ ಬಲ ಯಾವುದೇ ಒಂದು ಶಕ್ತಿ ಇರಲಿ, ದೇಶದ ಕೆಲಸ ಮಾಡಬೇಕು. ಗ್ಯಾರಂಟಿಗಳ ಬಗ್ಗೆ ಎಲ್ಲ ನಮ್ಮ ಕಲಿಸ್ತಾ ಇದ್ದಾರೆ. ಅದು ಬೇಡ, ನಾವೇ ಸ್ವಂತ ಶಕ್ತಿಯಿಂದ ನಾವು ಬೆಳೆಯೋಣ. ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಬರಲಿ ಅಂತ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್